ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮಗೆ ಇವತ್ತಿಗೆ ಒಂದು ವಿಡಿಯೋಲಿ ತುಂಬ ಜನ ವೆಯ್ಟ್ ಮಾಡಿದಂಥ ವಿಡಿಯೋ ಹೌದು. ರಿಯಲ್ಮಿ 5 Pro ಇವತ್ತು ಲಾಂಚ್ ಆಗ್ತಾ ಇರುವಂಥದ್ದು. ನನಗೆ ಈ ಒಂದು ಫೋನ್ನ ಮುಂಚೆನೇ ಕಳಿಸಿದ್ದಾರೆ. ನಾನು ವಿಡಿಯೋ ಮಾಡೋ ಸಮಯದಲ್ಲಿ ಇನ್ನೂ ಈ ಒಂದು ಫೋನ್ನ ಬೆಲೆ ರಿವೀಲ್ ಆಗಿಲ್ಲ. ನನಗನ್ಸುತ್ತೆ ಈ ಒಂದು ಫೋನಿದೆ ಒಂದು 15,000 ರೇಂಜಲ್ಲಿ ಬರ್ಬೋದು, 15,000ಗಿಂತ ಕಡಿಮೆ ಕೂಡ ಆಗಬಹುದು, 14,000 ರೇಂಜಿಗೆ ಬರ್ಬೋದು ಅಂತ ನನಗೆ ಅನಿಸ್ತದೆ. 15,000ಕ್ಕೂ ಸಹ ಬರ್ಬೋದು. ಈ ಫೋನ್ 15,000ಕ್ಕೆ ವರ್ತ್ ಇರುತ್ತಾ, 15,000 ರೇಂಜಿಗೆ ತಿಳ್ಕೋಣ. ಮತ್ತು ಇನ್ನೊಂದೇನಪ್ಪ ನೋಡ್ತಾ ಇದ್ದೀವಿ, ಒಂದು ಬಾಕ್ಸ್ ಮೇಲೆ ಊಕ್ ಚಾರ್ಜಿಂಗ್ 3.0 ಅಂತ ಬರೆದಿರುವಂಥದ್ದು. ಹೋಗಿ ಫೋನಲ್ಲಿ ಊಕ್ ಚಾರ್ಜಿಂಗ್ ಇರುವಂಥ ತುಂಬ ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಈ ಪ್ರೈಸ್ ರೇಂಜಲ್ಲಿ ಊಕ್ ಚಾರ್ಜಿಂಗ್ ಕೊಡ್ತಾ ಇದ್ದಾರೆ ಮತ್ತು 48 ಮೆಗಾಪಿಕ್ಸೆಲ್ನ ಕ್ವಾಡ್ ಕ್ಯಾಮ್ರಾ ಇದರಲ್ಲಿರುವಂಥದ್ದು. ನಾನು ಇಲ್ಲಿ ನೋಡ್ತಾ ಇದ್ದೀರಾ. ಬಾಕ್ಸ್ ಮೇಲೆ ಯಾವ ವೇರಿಯಂಟ್ ನನಗೆ ಕಳಿಸಿದ್ದಾರೆ ಅಂತ ಏನು ಬರ್ದಿಲ್ಲ. ಮೊದಲನೇದಾಗಿ ಒಂದು ಫೋನನ್ನು ಅನ್ಬಾಕ್ಸ್ ಮಾಡಿ ಫುಲ್ ಕಂಪ್ಲೀಟ್ ರಿವ್ಯೂ ನಾನು ಇವತ್ತು ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಅದರಲ್ಲಿ ಫಾಲೋವನ್ನು ಮಾಡ್ಬೋದು. ಮೊದಲಾಗಿ ಒಂದು ರಿಯಲ್ಮಿ 5 Pro ಈ ಒಂದು ಬಾಕ್ಸನ್ನು ಓಪನ್ ಮಾಡೋಣ. ಚಾಕು ಇದೆ ನಂತರ ಈಗ ಓಪನ್ ಮಾಡುವ ಸಮಯ. ಓಕೆ, ಅದರ ಕವರ್ ಓಪನ್ ಮಾಡ್ತೀನಿ ಈಗ. ಸೀಲ್ ಕೂಡ ಓಪನ್ ಮಾಡಿದ್ದೀನಿ. ಓಕೆ, ನಿಮಗೆ ನೋಡಿದ ತಕ್ಷಣ ಇಲ್ಲಿ ಕೆಳಗಡೆ ಒಂದು ಬ್ಯಾಕ್ ಕವರ್ನ ಕೊಟ್ಟಿದ್ದಾರೆ. ನಿಮಗೆ ನೋಡ್ತಾ ಇದ್ದೀರಾ, ಹಿಂದೆ ಒಂದು ಬ್ಯಾಕ್ ಕವರ್ ಇದೆ ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಗೈಡು ಮತ್ತು ಇನ್ಸ್ಟ್ರಕ್ಷನ್ ಗೈಡ್ ಮತ್ತು ಯೂಸರ್ ಮ್ಯಾನ್ಯುವಲ್ ಇದರಲ್ಲಿರುವಂಥದ್ದು. ವಾರಂಟಿ ಕಾರ್ಡ್ ಸಹ ಇದರೊಳಗಿರುವಂಥದ್ದು. ಇದನ್ನು ಪಕ್ಕಕ್ಕೆ ಇಡ್ತೀನಿ. ಅದನ್ನು ಬಿಟ್ಟರೆ ನಮಗೆ ಡೈರೆಕ್ಟಾಗಿ ನೋಡ್ತಾ ಇದ್ದೀರಾ ಫೋನ್ ಸಿಗ್ತಾ ಇರುವಂಥದ್ದು. ಈ ಒಂದು ಫೋನ್ನ ಸಹ ಓಪನ್ ಮಾಡೋ ಮೇಲೆ ಸ್ಕ್ರೀನ್ ಗಾರ್ಡ್ ಆಲ್ರೆಡಿ ಹಾಕಿರುವಂಥದ್ದು. ಇದ್ರ ಮೇಲೆ ಆಲ್ರೆಡಿ ಸ್ಕ್ರೀನ್ ಗಾರ್ಡನ್ನು ಹಾಕಿದ್ದಾರೆ. ಇದನ್ನು ಪಕ್ಕಕ್ಕೆ ಇಡ್ತೀನಿ. ಆಮೇಲೆ ಬೇರೆ ಏನಿದೆ ಈ ಒಂದು ಫೋನ್ ಒಳಗೆ ಇದನ್ನು ಫಸ್ಟ್ ಚೆಕ್ ಮಾಡೋಣ. ಓಕೆನಾ, ನೋಡ್ತಾ ಇದ್ದೀರಾ ನಿಮಗೆ ಒಂದು ಊಕ್ ಚಾರ್ಜರ್ನ ನೀಡಿರುವಂಥದ್ದು. ಇಲ್ಲಿ ಕ್ರೇಜಿ ಫಾಸ್ಟಾಗಿ ಚಾರ್ಜ್ ಆಗುತ್ತೆ ಊಕ್ ಚಾರ್ಜರು. ಅದು ಒಂದು ರೀತಿ ತುಂಬ ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಇದು ನೀಡಿರುವಂಥದ್ದು ಮತ್ತು ಒಂದು ಡಾಟಾ ಕೇಬಲ್ ನೀಡಿದ್ದಾರೆ. ಈ ಡಾಟಾ ಕೇಬಲ್ ಬಂದುಬಿಟ್ಟು USB Type-C, USB Type-C ಡಾಟಾ ಕೇಬಲ್ ಇದಾಗಿರುವಂಥದ್ದು. ಒಂದು ರೀತಿ ತುಂಬ ಒಳ್ಳೆಯ ವಿಷಯ ಅಂತ ಹೇಳ್ಬೋದು. USB Type-C ಕೊನೆಗೂ ಈ ಒಂದು ರಿಯಲ್ಮಿ ಫೋನಲ್ಲಿ ಬರ್ತಿರುವಂಥದ್ದು ರಿಯಲ್ಮಿ 5 Pro ಇರುವಂಥದ್ದು ಒಂದು ರೀತಿ ತುಂಬ ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಇದಿಷ್ಟೇ ಈ ಒಂದು ಬಾಕ್ಸ್ ಒಳಗೆ, ಬೇರೆ ಏನು ಸಹ ಇದರೊಳಗೆ ಇರೋದಿಲ್ಲ. ಫೋನ್ ಆನ್ ಮಾಡ್ತಾ ಇದ್ದೀನಿ ನಾನೀಗ. ಎಸ್, ಇನ್ನೂ ಒಂದು ಫೋನ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದರೆ ಈ ಒಂದು ಫೋನ್ ಬಿಲ್ಡ್ ಕ್ವಾಲಿಟಿ ಒಂದು ಡೀಸೆಂಟ್ ಆಗಿದೆ ಅಂತ ಹೇಳ್ಬೋದು. ಕೈಲಿ ಇಟ್ಕೊಳ್ಳೋಕೆ ತುಂಬ ಚೆನ್ನಾಗಿ ಸಿಗುತ್ತೆ. ಮತ್ತು ಈ ಒಂದು ಫೋನ್ ಹಿಂಭಾಗದಲ್ಲಿ ಒಂದು ರೀತಿ ಗ್ಲಾಸಿ ಫಿನಿಶ್ ಇರುವಂಥದ್ದು. ಇತ್ತೀಚೆಗೆ ಬರುವಂಥ ಎಲ್ಲ ಫೋನ್ಗಳು ಸಹ ಇದೇ ರೀತಿ ಫಿನಿಶ್ ಇರುತ್ತೆ, ಬಟ್ ಪ್ಲಾಸ್ಟಿಕ್ ಬಾಡಿದಾಗಿರುವಂಥದ್ದು. ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಹ ಹಿಂದೆ ಇರುವಂಥದ್ದು. ಅದರಿಂದ ನಮ್ಗೆ ಗೊತ್ತಾಗುತ್ತೆ ಈ ಒಂದು ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಇದರಲ್ಲಿ ಇಲ್ಲ ಅಂತ. ಮತ್ತು ಕ್ವಾಡ್ ಕ್ಯಾಮ್ರಾ ಸಹ ಇಲ್ಲೇ ಇರುವಂಥದ್ದು. 48 ಮೆಗಾಪಿಕ್ಸೆಲ್ದು ಟೋಟಲ್ 4 ಕ್ಯಾಮ್ರಾ ಇದೆ ನೋಡ್ತಾ ಇದರಲ್ಲಿ, ಮತ್ತು LED ಫ್ಲಾಶ್ ಸಹ ಹಿಂದೆ ಇರುವಂಥದ್ದು. ಇನ್ನು ಫ್ರಂಟಿಗೆ ಬಂದರೆ ನೋಡ್ತಾ ಇದ್ದಾರೆ ಒಂದು ರೀತಿ ಟಿಯರ್ ಡ್ರಾಪ್ ನಾಚ್ ಇದರಲ್ಲಿರುವಂಥದ್ದು. ಬೆಜಲ್ಲೆಸ್ ಡಿಸ್ಪ್ಲೇ ಅಂತ ಹೇಳ್ಬೋದು. ಬಟ್ ಬಾಟಮಲ್ಲಿ ಚಿನ್ನು ಸ್ವಲ್ಪ ಕಡಿಮೆ ಇದೆ, ಕಂಪೇರಿಟಿವ್ಲಿ ಸ್ವಲ್ಪ ಕಡಿಮೆ ಇದೆ. ಸೊ ಓವರಾಲ್ ಡಿಸೈನ್ ನನಗೇನೋ ಇಷ್ಟ ಆಯಿತು. ಇನ್ನು ಒಂದು ಫೋನ್ನ ಕೆಳಭಾಗ ಬಂದರೆ ಈ ಒಂದು ಫೋನ್ನ ಕೆಳಭಾಗದಲ್ಲಿ ನಿಮಗೆ USB Type-C ಸಿಗ್ತಾ ಇರುವಂಥ ಒಂದು ರೀತಿ ಒಳ್ಳೆಯ ವಿಷಯ. ಮತ್ತು ಪ್ರೈಮರಿ ಮೈಕ್ರೋಫೋನ್, 3.5mm ಹೆಡ್ಫೋನ್ ಜಾಕ್ ಮತ್ತು ಸ್ಪೀಕರ್ ಸಹ ಕೆಳಗಡೆ ಇರುವಂಥದ್ದು. ಇನ್ನು ಫೋನ್ನ ಬಲಭಾಗ ಬಂದರೆ ಬರೀ ನಿಮಗೆ ಪವರ್ ಬಟನ್ ಸಿಗ್ತಾ ಇರುವಂಥದ್ದು. ಅದು ವಾಲ್ಯೂಮ್ ರಾಕರ್ ಬಟನ್ನ ಮೂವ್ ಮಾಡಿದರೆ ಬೇರೆ ಕಡೆಗೆ. ಪವರ್ ಬಟನ್ ಒಂದೇ ಇದೆ ಮತ್ತು ಮೇಲ್ಭಾಗದಲ್ಲಿ ಸೆಕೆಂಡರಿ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಇದ್ದರೆ ಈ ಒಂದು ಫೋನ್ನ ಎಡಭಾಗದಲ್ಲಿ ನೋಡ್ತಾ ಇದ್ದೀರಾ ವಾಲ್ಯೂಮ್ ರಾಕರ್ಸ್. ಈ ಒಂದು ಫೋನ್ ಎಡಭಾಗದಲ್ಲಿರುವಂಥದ್ದು ಒಂದು ರೀತಿ ವಿಯರ್ಡ್ ಅನಿಸುತ್ತೆ, ಅಭ್ಯಾಸ ಆಗಿಬಿಡುತ್ತೆ ಬಲಗಡೆ ಇದ್ದಿದ್ದು. ಇದು ಕೆಳಗಡೆ ನೀಡಿದ್ದಾರೆ ಮತ್ತು ಸಿಮ್ ಎಜೆಕ್ಟರ್ ಪ್ಲೇಸ್, ಈ ಸಿಮ್ ಎಜೆಕ್ಟ್ ಮಾಡೋದಕ್ಕೆ ಜಾಗ ಸಹ ಇಲ್ಲೇ ನೀಡಿರುವಂಥದ್ದು ಎಡಭಾಗದಲ್ಲಿ. ಇದಿಷ್ಟು ಒಂದು ಫೋನ್ ಡಿಸೈನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಫೋನ್ ಇರುವಂಥ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂತ ಈ ಒಂದು ಫೋನಲ್ಲಿ 6.3 ಇಂಚಿನ ಫುಲ್ HD ಪ್ಲಸ್ ರೆಸಲ್ಯೂಷನ್ನ ಹೊಂದಿರುವಂಥ ಡಿಸ್ಪ್ಲೇ ಇರುವಂಥದ್ದು. ಇದೊಂದು IPS LCD ಡಿಸ್ಪ್ಲೇ ಆಗಿರುವಂಥದ್ದು, OLED ಡಿಸ್ಪ್ಲೇ ಅಲ್ಲ. ಡಿಸ್ಪ್ಲೇ ಕ್ಲಾರಿಟಿ ಅಂತೂ ಕ್ರೇಜಿ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡೀಸೆಂಟ್ ಆಗಿದೆ, ತುಂಬ ಒಳ್ಳೆಯ ಡಿಸ್ಪ್ಲೇ ಆಗಿರುವಂಥದ್ದು. ಪಿಕ್ಸೆಲ್ ಡೆನ್ಸಿಟಿ ಕೂಡ ತುಂಬ ಚೆನ್ನಾಗಿದೆ. ನನಗೆ ಇವ್ರು ಕಳಿಸಿರುವಂಥ ಫೋನ್ ಏನಿದೆ ಇದರಲ್ಲಿ 8GB ರ್ಯಾಮ್ ಇರುವಂಥದ್ದು ಮತ್ತು 128GB ವೇರಿಯಂಟ್ ಈ ಒಂದು ಫೋನ್ ನನಗೆ ಕಳಿಸಿರುವಂಥದ್ದು. ಇದರಲ್ಲಿ 4GB ರ್ಯಾಮ್ ವೇರಿಯಂಟು ಸಹ ಇದೆ ಮತ್ತು 6GB ವೇರಿಯಂಟು ಸಹ ಬರಬಹುದು. ಟೋಟಲ್ ಇದು 3 ನನ್ನ ಪ್ರಕಾರ ರಿಲೀಸ್ ಆಗುವಂಥ ಸಾಧ್ಯತೆ ಇರುವಂಥದ್ದು. ಇನ್ನು ಈ ಒಂದು ಫೋನ್ ಇರುವಂಥ ಪ್ರೋಸೆಸರ್ ಬಗ್ಗೆ ಮಾತಾಡೋಣ. ನನಗೆ ಪ್ರೋಸೆಸರ್ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಏನಕ್ಕೆ ಅಂತಂದಿರುವಂಥ ಪ್ರೋಸೆಸರ್ ಅಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 712 ಪ್ರೋಸೆಸರ್. ಸ್ನ್ಯಾಪ್ಡ್ರ್ಯಾಗನ್ 712 ಇದೊಂದು ರೀತಿ ರಿಯಲ್ಮಿ ಎಕ್ಸ್ ಗೊತ್ತಿರ್ಬೋದು ನಿಮಗೆ. ರಿಯಲ್ಮಿ ಎಕ್ಸ್ಗಿಂತ ಪವರ್ಫುಲ್ ಆಗಿರುವಂಥ ಫೋನ್ ಇದಾಗಿರುವಂಥದ್ದು. ಒಂದು ರೀತಿ ತುಂಬ ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಪ್ರಕಾರ ಈ ಒಂದು ಫೋನ್ ಸುಮಾರು 14-15,000 ರೇಂಜಿಗೆ ರಿಲೀಸ್ ಆಗ್ತದೆ ಅಂತ ಹೇಳಿದೆ ನಾನು. ಸೊ ತುಂಬ ಒಳ್ಳೆ ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಪ್ರೈಸ್ ರೇಂಜಿಗೆ. ಸ್ನ್ಯಾಪ್ಡ್ರ್ಯಾಗನ್ 612 ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಆಗಿರುವಂಥದ್ದು. ಸೊ
ತುಂಬ ಒಳ್ಳೆ ಪ್ರೊಸೆಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಪ್ರತಿಯೊಂದು ಗೇಮನ್ನು ಸಹ ಈ ಒಂದು ಫೋನಲ್ಲಿ ಆರಾಮಾಗಿ ಆಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಸೆಟ್ಟಿಂಗ್ಸ್ನಲ್ಲಿ ಇದರಲ್ಲಿ ಅಡ್ರಿನೋ 616 GB ಇರುವಂಥ ಇದು ಕೂಡ ತುಂಬ ಪವರ್ಫುಲ್ ಆಗಿರುವಂಥ GPU ಇದಾಗಿದೆ. ಒಂದು ಮಿಡ್ ಎಂಡ್ ಪ್ರೊಸೆಸರ್ ಅಂತ ಮಿಡ್ ಎಂಡು ಮತ್ತು ಐ ಎಂಡ್ ಮಧ್ಯೆ ಬರುತ್ತೆ ಒಂದು ರೀತಿ ಇದು. ಸೊ ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಅದರಿಂದ ನೀವು ಯಾವ ಗೇಮನ್ನು ಬೇಕಾದರೂ ನೀವು ಆಲ್ಮೋಸ್ಟ್ ಐ ಸೆಟ್ಟಿಂಗಲ್ಲಿ ಆಡ್ಬೋದು. ತುಂಬ ಒಳ್ಳೆ ಪ್ರೊಸೆಸರ್. ತುಂಬ ಖುಷಿ ಆಯಿತು ನನಗೆ ಈ ಒಂದು ಪ್ರೈಸಲ್ಲಿ ಇದನ್ನು ನೀಡಿರುವಂಥದ್ದು. ಇನ್ನೊಂದು ಫೋನ್ ಇರುವಂಥ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂದರೆ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಫೋನ್ ಹಿಂಭಾಗದಲ್ಲಿ ಕ್ವಾಡ್ ಕ್ಯಾಮ್ರಾ ಇರುವಂಥದ್ದು. ಇದರಲ್ಲಿ ಪ್ರೈಮರಿ ಕ್ಯಾಮ್ರಾ ಅಂದ್ಬಿಟ್ಟು 48 MP ಒಂದು ಪ್ರೈಮರಿ ಸೆನ್ಸರ್ ಇರುವಂಥದ್ದು. ಇದು IMX 586 ಸೆನ್ಸರ್ ಆಗಿರುವಂಥ ಇದು. ಈ ಒಂದು ರಿಯಲ್ಮಿ ಎಕ್ಸೆಲ್ ಸಹ ನಿಮಗೆ ಸೇಮ್ ಸೆನ್ಸರ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಮತ್ತು ಈ ಒಂದು ರೆಡ್ಮಿ K20 ಪ್ರೋನಲ್ಲೂ ಸಹ ಸೇಮ್ ಸೆನ್ಸರ್ ಇರುವಂಥದ್ದು. ಕ್ರೇಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರೈಮರಿ ಸೆನ್ಸರ್ ಆಸಮ್ ಆಗಿದೆ. ಒಂದು ಫೋಟೋ ಕ್ವಾಲಿಟಿಯನ್ನು ನೋಡ್ತಾ ಇದ್ದಾರೆ. ಮತ್ತು ಎರಡನೇ ಸೆನ್ಸರ್ ಬಂದ್ಬಿಟ್ಟು 8 MP ಒಂದು ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು. 8 MP ವೈಡ್ ಆ್ಯಂಗಲ್ ಲೆನ್ಸ್ ಕ್ರೇಜ್ ಆಗಿದೆ, ನೀವು ನೋಡ್ತಾ ಇದ್ದೀರಾ. ಮತ್ತು ಇನ್ನೆರಡು ಲೆನ್ಸ್ ಬಂದ್ಬಿಟ್ಟು 2 MP ಎರಡು ಲೆನ್ಸ್. ಒಂದು ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ ಡೆಪ್ ಸೆನ್ಸರು, ಮತ್ತು ಇನ್ನೊಂದು ಮ್ಯಾಕ್ರೋ ಲೆನ್ಸನ್ನು ಇದರಲ್ಲಿ ಹಾಕಿರುವಂಥದ್ದು. ಕ್ಲೋಸ್ ಶಾರ್ಟನ್ನು ನಿಮಗೆ 4 mm ಕ್ಲೋಸ್ ಶಾರ್ಟ್, ಲೈಕ್ 4 ಸೆಂಟಿಮೀಟರ್ ದೂರದಿಂದ ಈ ಒಂದು ಫೋನ್ ಇಟ್ಕೊಂಡ್ಬಿಟ್ಟು ನೀವು ಕ್ಲೋಸ್ ಶಾರ್ಟನ್ನು ನೀವು ನೋಡ್ತಾ ಇದ್ದೀರಾ, ತೆಗಿಬೋದು. ಒಂದು ಡೀಸೆಂಟ್ ಆಗಿದೆ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಪ್ರೆಸಿವ್ ಅಲ್ಲ, ಡೀಸೆಂಟ್ ಆಗಿದೆ. ಓವರ್ ಆಲ್ ಕ್ಯಾಮ್ರಾ ಕ್ವಾಲಿಟಿ ನನಗೆ ರೇರಿಂದು ಹೆವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪ್ರೈಸ್ ರೇಂಜ್ಗೆ ಯಾವ ಫೋನು ಸಹ ಇಂಥ ಒಳ್ಳೆಯ ಫೋಟೋ ಕ್ಲಾರಿಟಿಯನ್ನು ಪ್ರೊಡ್ಯೂಸ್ ಮಾಡಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂದರೆ ಫ್ರಂಟ್ ಕ್ಯಾಮ್ರಾ ಕೂಡ ಸಖತ್ತಾಗಿದೆ. 16 MP ಒಂದು ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು ನನಗೊಂದು ತುಂಬ ಇಷ್ಟ ಆಯಿತು. ಫ್ರಂಟ್ ಕ್ಯಾಮ್ರಾನು ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಈ ಒಂದು ಫೋನ್ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಆರಾಮಾಗಿ ನೀವು ಕ್ಯಾಮ್ರಾಗೋಸ್ಕರ ತಗೋತಿದ್ದೀರಾ ಅಂದರೆ ಆರಾಮಾಗಿ ತೊಗೊಬೋದು. ಪ್ರೋಸೆಸರು ತುಂಬ ಚೆನ್ನಾಗಿದೆ. ಓವರಾಲ್ ಒಂದು ರೀತಿ ಕ್ರೇಜಿ ಫೋನ್. ನೀವೇನಾದರೂ 15,000 ಒಳಗೆ ಒಂದು ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದೀರಾ ಅಂತ ಅಂದರೆ ನಾನು ಈ ಒಂದು ಫೋನೇ ಸಜೆಸ್ಟ್ ಮಾಡ್ತೀನಿ. ನಾನು ಸದ್ಯಕ್ಕೆ ಈ ಒಂದು ಫೋನ್ ಬೆಸ್ಟ್ ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ನ್ಯಾಪ್ಡ್ರ್ಯಾಗನ್ 712 ಮತ್ತು ರ್ಯಾಮು ಇಂಟರ್ನಲ್ ಎಲ್ಲ ಚೆನ್ನಾಗಿದೆ. ಕ್ಯಾಮ್ರಾ ಕ್ರೇಜಿ ಆಗಿದೆ. ಸೊ ಈ ಒಂದು ಫೋನ್ನ ನನ್ನ ಪ್ರಕಾರ ಯಾರೂ ಸಹ ಯಾವ ಒಂದು ಕಂಪ್ನಿನೂ ಸಹ ಬೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿವರೆಗೂ ಬೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದುವರೆಗೂ ಯಾವ ಫೋನು ಇದನ್ನು ಬೀಟ್ ಮಾಡುವಂಥ ಫೋನು ಲಾಂಚ್ ಆಗಿಲ್ಲ. ಮುಂದಕ್ಕೆ ಆಗ್ಬೋದು ನನಗೆ ಗೊತ್ತಿಲ್ಲ. ಮತ್ತು ಈ ಒಂದು ಫೋನ್ ಇರುವಂಥ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ಫೋನಲ್ಲಿ 4000 mAh ಕೆಪಾಸಿಟಿ ಬ್ಯಾಟ್ರಿ ಒಂದದ್ದು ಸಾಕು ಅನಿಸುತ್ತೆ. ಫಾಸ್ಟ್ ಚಾರ್ಜಿಂಗ್ ಇದೆ ಕಣ್ರಪ್ಪ, ಜೊತೆಗೆ ಬಾಕ್ಸ್ ಒಳಗೇ. ಸೊ ಆಸಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರ ಜೊತೆಗೆ ಈ ಒಂದು ಫೋನ್ ಇರುವಂಥ ಸೆಕ್ಯೂರಿಟಿ ಫೀಚರ್, ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ತುಂಬ ಫಾಸ್ಟ್ ವರ್ಕ್ ಆಗುತ್ತೆ. ಫೇಸ್ ಅನ್ಲಾಕ್ ಒಂದು ಕ್ರೇಜಿ ಆಗಿದೆ. ಸೊ ಎರಡನೇ ಮಾತೇ ಇಲ್ಲ. ಸೊ ಈ ಒಂದು ಫೋನ್ ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ. ಕ್ರೇಜಿ ಡೀಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ರೆಡ್ಮಿ ನೋಟ್ 7 ಪ್ರೋನು ಇದ್ರ ಮುಂದೆ ಅಲ್ಲ. ಈ ಒಂದು ಫೋನ್ ಚೆನ್ನಾಗಿದೆ. ಸ್ನ್ಯಾಪ್ಡ್ರ್ಯಾಗನ್ 712 ಪ್ರೊಸೆಸರು, ಕ್ಯಾಮ್ರಾ, ಓ ಮೈ ಗಾಡ್, ಎರಡನೇ ಮಾತಾಡಲ್ಲ. ಈ ಫೋನು 15,000 ಬೆಸ್ಟ್. ಇದಕ್ಕಿಂತ ಒಳ್ಳೆ ಫೋನ್ ನಿಮಗೆ ಸಿಗಲ್ಲ ಸದ್ಯಕ್ಕೆ ಹೇಳ್ತಿರೋದು ನಾನು, ಆಯಿತಾ. ಎಷ್ಟು ಡೇಟ್ ಇವತ್ತು? ಆಗಸ್ಟಲ್ಲಿ ಹೇಳ್ತಿದ್ದೀನಿ. ಸೊ ಮುಂದಕ್ಕೆ ಬೇರೆ ಫೋನ್ಗಳು ಬರ್ಬೋದು, ಕಾಂಪ್ಯೂಟರ್ಗಳು ರೆಡಿ ಇರ್ತಾರೆ. ಸೊ ಈ ಒಂದು ಫೋನ್ ಬೆಸ್ಟ್ ಫೋನ್ ಈ ಒಂದು ಪ್ರೈಸ್ ರೇಂಜ್ಗೆ. ಐ ಹೋಪ್ 15,000 ರಿಲೀಸ್ ಆಗುತ್ತೆ ಅಂತ, ಲಾಂಚ್ ಆಗುತ್ತೆ ಅಂತ. ಇನ್ನೊಂದು ನಾನು ವೀಡಿಯೋ ಮಾಡ್ಬೇಕಾದ್ರೆ ಗೊತ್ತಿಲ್ಲ ಅಂತ ಹೇಳಿದ್ದೀನಿ ನಿಮಗೆ. ಕಾಮೆಂಟಲ್ಲಿ ಪ್ರೈಸ್ ಹಾಕಿರ್ತೀನಿ, ಆಯಿತಾ. ಡಿಸ್ಕ್ರಿಪ್ಷನ್ ಪ್ರೈಸ್ ಹಾಕಿರ್ತೀನಿ, ಕಾಮೆಂಟಲ್ಲಿ ಪ್ರೈಸ್ ಹಾಕಿರ್ತೀನಿ, ಯಾವ ವೇರಿಯಂಟ್ ಲಾಂಚ್ ಆಗ್ತದೆ ಮತ್ತು ಅದರ ಪ್ರೈಸ್ ಎಷ್ಟಿದೆ ಅಂತ ಕಾಮೆಂಟಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ ಆಮೇಲೆ. ಸೊ ಇದಿಷ್ಟು ನನ್ನ ರಿವ್ಯೂ ಈ ಒಂದು ಫೋನ್ನ ಬಗ್ಗೆ. ಆಸಮ್ ಎರಡನೇ ಮಾತಾಡೋಣ ನಾನು. ಬೆಸ್ಟ್ ಫೋನ್. ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ರೀತಿ ನಮ್ಮ ಬೇರೆ ವಿಡಿಯೋ ಮಟ್ಟಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಲಿಂಕ್ ಫಾಲೋವನ್ನು ಮಾಡ್ಬೋದು. ಸಿಗೋಣ ಒಂದು ವಿಡಿಯೋದಲ್ಲಿ.